ಜೈ ಹಿಂದ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಯೋಧ ಮನು. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವು ಸ್ಕೂಲ್ ಸೇಫ್ಟಿ ಪ್ರೋಗ್ರಾಮ್ ಮಾಡೋದಕ್ಕೆ ನವಯುಗ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಬಂದಿದ್ದೀವಿ. ಬನ್ನಿ ನೋಡೋಣ. ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ. ಸ್ಕೂಲ್ ಸೇಫ್ಟಿ ಪ್ರೋಗ್ರಾಮ್ ಮಾಡೋದಕ್ಕೆ 6 to 8 ಮೆಂಬರ್ಸ್ ಹೋಗ್ತೀವಿ. ಸ್ಕೂಲ್ ಸೇಫ್ಟಿ ಅಂದರೆ ಸ್ಕೂಲಲ್ಲಿ ಏನಾದರೂ ಇನ್ಸಿಡೆಂಟ್ ಅಂದರೆ ಬೆಂಕಿ ಎತ್ಕೊಳ್ಳೋದಿರ್ಬೋದು, ಭೂಕಂಪ ಆಗೋದಿರ್ಬೋದು, ಬಿಲ್ಡಿಂಗ್ ಬೀಳೋದಿರ್ಬೋದು, ಎನಿಬಡಿ ಏನಾದರೂ ಆಗ್ಬೋದು. ಅದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ಏನು ತಗೊಂಡಿದ್ದಾರೆ, ಮಕ್ಕಳು ಹೊರಗಡೆ ಹೋಗೋದಕ್ಕೆ ಎಕ್ಸಿಟ್ ಪಾಯಿಂಟ್ ಏನು ಮಾಡಿದ್ದಾರೆ, ಮ್ಯಾಪ್ಸ್ ಯಾವ ಥರ ಇದೆ ಅಂತ ಎಲ್ಲ ನಾವು ಅದರ ಬಗ್ಗೆ ತಿಳ್ಕೋಬೇಕು. ಸ್ಕೂಲ್ ಸೇಫ್ಟಿ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಏನಂದರೆ ತುರ್ತು ಪರಿಸ್ಥಿತಿಯಲ್ಲಿ ಮಕ್ಕಳು ಮತ್ತು ಸಿಬ್ಬಂದಿನ ಸುರಕ್ಷಿತವಾಗಿ ಇದ್ದಾರೆ ಅಂತ ಖಚಿತಪಡಿಸ್ಕೋಬೇಕು. ಸ್ಕೂಲ್ ಕಮಿಟಿಯವರು ಮೊದಲೇ ಒಂದು ಟೀಮ್ನ ಅರೇಂಜ್ ಮಾಡಿರ್ತಾರೆ, ಸ್ಕೂಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ಅಂತ. ಇದರಲ್ಲಿ ಪ್ರಿನ್ಸಿಪಲ್ ಹೆಡ್ ಆಗಿರ್ತಾರೆ. ಈಗ ಫೈರ್ ಬಗ್ಗೆ ಮಾತಾಡೋಣ. ಫೈರ್ ಅಂದರೆ ಬೆಂಕಿ ಹೇಗೆ ಹತ್ಕೊಳ್ಳುತ್ತೆ. ಸ್ಕೂಲ್ಗಳಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಇದ್ದೇ ಇರುತ್ತೆ, ಆದರೆ ಅದನ್ನು ಆಪ್ರೇಟ್ ಮಾಡೋಕ್ಕೆ ಎಲ್ಲರಿಗೂ ಬರಬೇಕು. ಸ್ಟಾಫ್ಗೆ ಎಲ್ಲರಿಗೂ ಅದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟಿರಬೇಕು. ಅದರಿಂದ ನಾವು ಹೇಗೆ ಬೆಂಕಿ ಆರಿಸ್ಬೇಕು ಅಂತ ಈಗ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಬೆಂಕಿ ಹೇಗೆ ಹತ್ಕೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಬೆಂಕಿ ಹತ್ಕೊಳ್ಳೋಕ್ಕೆ ಮುಖ್ಯವಾಗಿ 3 ಘಟಕಗಳು ಬೇಕಾಗುತ್ತೆ. ಆಕ್ಸಿಜನ್, ಫ್ಯೂಯಲ್ ಅಂದರೆ ಇಂಧನ, ಯಾವುದ್ರ ಮುಖಾಂತರ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಇದರ ಅರ್ಥ, ಮತ್ತು ಹೀಟು. ಆಕ್ಸಿಜನ್ನು, ಫ್ಯೂಯಲು, ಹೀಟು, ಇದು 3 ಒಂದಾದರೆ ಬೆಂಕಿ ಹತ್ಕೊಳ್ಳುತ್ತೆ ಫ್ರೆಂಡ್ಸ್. ಫೈರ್ ಅಂದರೆ ಬೆಂಕಿನ 5 ಭಾಗಗಳಾಗಿ ಡಿವೈಡ್ ಮಾಡಿದ್ದೀವಿ. ಪೇಪರ್, ಮರ, ಪ್ಲಾಸ್ಟಿಕ್ಗೆ ಬೆಂಕಿ ಹತ್ಕೊಂಡ್ರೆ ಅದು ಕ್ಲಾಸ್ ಎ ಫೈರ್ ಅಂತ. ಕ್ಲಾಸ್ ಬಿ ಅಲ್ಲಿ ಲಿಕ್ವಿಡ್ ಐಟಮ್ಗಳು ಅಂದರೆ ಆಯಿಲ್, ಪೆಟ್ರೋಲಿಯಂ, ಗ್ರೀಸ್, ಪೇಂಟ್ಸ್ ಇದು ಬರುತ್ತೆ. ಕ್ಲಾಸ್ ಸಿ ನಲ್ಲಿ ಗ್ಯಾಸಸ್ ಅಂದರೆ LPG ಮನೇಲೇ ಯೂಸ್ ಮಾಡ್ತೀವಲ್ಲ, ಅದು ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಕ್ಲಾಸ್ ಡಿ ನಲ್ಲಿ ಮೆಟಲ್ಸ್ ಅಂದರೆ ಸೋಡಿಯಂ, ಪೊಟ್ಯಾಷಿಯಂ, ಫ್ಲೆಮೇಬಲ್ ಮೆಟಲ್ಸ್ ಇದು ಬರುತ್ತೆ. ಕ್ಲಾಸ್ ಎಫ್, ಇದು ಮೇಯ್ನ್ ಆಗಿ ಎಲ್ಲರೂ ತಿಳ್ಕೊಳ್ಳೇಬೇಕು ಫ್ರೆಂಡ್ಸ್. ಕ್ಲಾಸ್ ಎಫ್ ಅಂದರೆ ಕಿಚನ್ ಫೈರ್ ಅಂತ. ಕಿಚನಲ್ಲಿ LPG ಇದ್ದೇ ಇರುತ್ತೆ, ಅದರಲ್ಲಿ ಆಗ್ಬೋದು, ಅಥವಾ ಎಲೆಕ್ಟ್ರಿಕ್ ಫೈರ್ ಕೂಡ ಆಗಬಹುದು. ಈಗ ಫೈರ್ ಎಕ್ಸ್ಟಿಂಗ್ವಿಷರ್ ಅಂದರೆ ಏನು, ಅದರಿಂದ ಬೆಂಕಿ ಹೇಗೆ ಆರಿಸೋದು ಅಂತ ತಿಳ್ಕೊಳ್ಳೋಣ. ಫೈರ್ ಎಕ್ಸ್ಟಿಂಗ್ವಿಷರ್ ಅಂದರೆ ಬೆಂಕಿ ಆರಿಸೋಕ್ಕೆ ಅಂತ ಸಿಲಿಂಡ್ರಿ ಡಿಸೈನ್ನಲ್ಲಿ ಸ್ಮಾಲ್ ಸೈಜ್ನಲ್ಲಿ ಮಾಡಿರ್ತಾರೆ. ಬೆಂಕಿ ಹತ್ಕೊಂಡ್ರೆ ಹೇಗೆ 5 ಕ್ಲಾಸ್ನಲ್ಲಿ ನಾವು ಡಿವೈಡ್ ಮಾಡಿದ್ದೀವೋ ಅದೇ ಥರ ಫೈರ್ ಎಕ್ಸ್ಟಿಂಗ್ವಿಷರ್ ಕೂಡ 5 ಟೈಪ್ಸ್ ಇದೆ. ನೀವು ಗಮನಿಸ್ಬೋದು, ಫೈರ್ ಎಕ್ಸ್ಟಿಂಗ್ವಿಷರ್ನಲ್ಲಿ ABCD ಅಂತ ಬರೆದಿರ್ತಾರೆ. ಇದರ ಅರ್ಥ ಏನಂದರೆ ಯಾವ ಥರ ಬೆಂಕಿ ಹತ್ಕೊಂಡಿದೆಯೋ, ಅಂದರೆ ಆವಾಗಲೇ ಹೇಳಿದ್ನಲ್ಲ ಕ್ಲಾಸ್ ABCD, ಆ ಬೆಂಕಿಗೆ ಅನುಗುಣವಾಗಿ ಫೈರ್ ಎಕ್ಸ್ಟಿಂಗ್ವಿಷರ್ನ ಮಾಡಿರ್ತಾರೆ. ಈಗ ಇಲ್ಲಿ ಕಾಣ್ತಾ ಇದೆ ನೋಡಿ, ರೆಡ್ ಕಲರಲ್ಲಿ ವಾಟರ್ ಟೈಪ್ ಅಂತ ಅದರಲ್ಲಿ ಬರೆದಿರ್ತಾರೆ. ವಾಟರ್ ಅಂತ ಬರೆದಿರೋ ಎಕ್ಸ್ಟಿಂಗ್ವಿಷರ್ನ ಮರ, ಪೇಪರ್, ಬಟ್ಟೆಗೆ ಬೆಂಕಿ ಹತ್ಕೊಂಡ್ರೆ ನಾವು ಯೂಸ್ ಮಾಡ್ಬೋದು. ಅದೊಂದೇ ಅಲ್ಲ, ಡ್ರೈ ಪೌಡರ್ ಮತ್ತು ಫೋಮ್, ವಾಟರ್, ಡ್ರೈ ಪೌಡರ್, ಫೋಮ್ ಅಂತ ಬರೆದಿರ್ತಾರಲ್ಲ, ಆ ಎಕ್ಸ್ಟಿಂಗ್ವಿಷರ್ನ ಮರ, ಪೇಪರ್, ಬಟ್ಟೆ ಈ ಐಟಮ್ಗಳಿಗೆ ಏನಕ್ಕೆ ಬೆಂಕಿ ಹತ್ಕೊಂಡಿದ್ರು ನಾವು ಅದನ್ನು ಯೂಸ್ ಮಾಡ್ಬೋದು. ಕಾರ್ಬನ್ ಡೈಆಕ್ಸೈಡ್ ಅಂತ ಬರೆದಿದ್ರೆ, ಲಿಕ್ವಿಡ್ಗೆ ಬೆಂಕಿ ಬಿದ್ದಿದ್ರೆ ಲೈಕ್ ಆಯಿಲ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಗ್ರೀಸ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಈ ಯಾವುದೇ ಇದರಲ್ಲೂ ನಾವು ಬೆಂಕಿ ಬಿದ್ದಿದ್ರು ಕಾರ್ಬನ್ ಡೈಆಕ್ಸೈಡ್ CO2 ಅಂತ ಬರೆದಿರುತ್ತೆ, ಅದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈಗ ಲಾಸ್ಟ್ ಒನ್ ಬಂದು ವೆಟ್ ಕೆಮಿಕಲ್ ಅಂತ ಬರೆದಿರುತ್ತೆ, ಅದರಲ್ಲಿ ಯೆಲ್ಲೋ ಕಲರ್ ಇರುತ್ತೆ. ಅದರಲ್ಲಿ ಕಿಚನ್ ಫೈರ್ ಮೇಯ್ನ್ ಆಗಿ ಇದನ್ನು ತಿಳ್ಕೊಳ್ಳೇಬೇಕು. ಕಿಚನ್ ಫೈರ್ಗೆ ವೆಟ್ ಕೆಮಿಕಲ್ ಅಂತ ಬರೆದಿರೋ ಎಕ್ಸ್ಟಿಂಗ್ವಿಷರ್ನ ಯೂಸ್ ಮಾಡಬೇಕು ಫ್ರೆಂಡ್ಸ್. ಅದರಲ್ಲೇ ಕಲರಲ್ಲಿ ಮೆನ್ಷನ್ ಮಾಡಿರ್ತಾರೆ. ರೆಡ್ ಇದ್ರೆ ವಾಟರ್, ಬ್ಲೂ ಕಲರ್ ಇದ್ರೆ ಡ್ರೈ ಪೌಡರ್, ಗ್ರೇ ಕಲರ್ ಇದ್ರೆ ಫೋಮ್, ಬ್ಲ್ಯಾಕ್ ಇದ್ರೆ ಕಾರ್ಬನ್ ಡೈಆಕ್ಸೈಡ್, ಆ್ಯಂಡ್ ಯೆಲ್ಲೋ ಕಲರ್ ಇದ್ರೆ ವೆಟ್ ಕೆಮಿಕಲ್ ಅಂತ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಈಗ ಎಕ್ಸ್ಟಿಂಗ್ವಿಷರ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಒಂದು ಫಾರ್ಮುಲಾ ಇದೆ, PASS ಅಂತ. ಪುಲ್ ದ ಪಿನ್, ಏಮ್ ದ ನೋಸೆಲ್, ಸ್ಕ್ವೀಸ್, ಸ್ವೀಪ್ ಸೈಡ್ ಟು ಸೈಡ್ ಅಂತ. ಪುಲ್ ದ ಪಿನ್ ಅಂದರೆ ಅಲ್ಲೊಂದು ಪಿನ್ ಇರುತ್ತೆ, ಅದನ್ನು ಎಳಿಬೇಕು ನಾವು. ಏಮ್ ದ ನೋಸೆಲ್ ಅಂದರೆ ಪೈಪ್ ಥರ ಇದೆ ನೋಡಿ, ಆ ಪೈಪ್ನ ಹಿಡ್ಕೊಂಡು ನಾವು ಎಲ್ಲಿ ಬೆಂಕಿ ಎತ್ಕೊಂಡಿದೆ ಅಲ್ಲಿಗೆ ನಾವು ಟಾರ್ಗೆಟ್ ಮಾಡಿ ಇಡಬೇಕು. ಮತ್ತು ಸ್ಕ್ವೀಸ್ ಅಂದರೆ ಅಲ್ಲಿ ಹ್ಯಾಂಡಲ್ನ ನಾವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೇ ಅದರಲ್ಲಿ ವಾಟರ್, ಕೆಮಿಕಲ್ ಪೌಡ್ರ್, CO2 ಆಗಿರಬಹುದು, ಇದು ಹೊರಗಡೆ ಬಂದು ಬೆಂಕಿನ ಆರಿಸುತ್ತೆ. ಮತ್ತು ಏಮ್ ದ ನೋಸೆಲ್ ಅದಾದಮೇಲೆ ಹಿಂಗೆ ಸ್ವೈಪ್ ಟು ಸ್ವೈಪ್, ಆ ಕಡೆಯಿಂದ ಈ ಕಡೆಗೆ ನಾವು ಎಲ್ಲಿ ಬೆಂಕಿ ಆಗಿರುತ್ತೆ ಅಲ್ಲಿ ಟಾರ್ಗೆಟ್ ಮಾಡಬೇಕು. ಯಾವ ಎಕ್ಸ್ಟಿಂಗ್ವಿಷರ್ ಯಾವ ಬೆಂಕಿ ಹತ್ಕೊಂಡ್ರೆ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ನಾವು ಯಾವುದನ್ನೋ ತೊಗೊಂಡು ಯಾವುದಕ್ಕೂ ಯೂಸ್ ಮಾಡಿದ್ರೆ ಅದು ಇನ್ನೂ ಬೆಂಕಿ
ಜಾಸ್ತಿ ಆಗುತ್ತೆ ಹೊರತು ಕಂಟ್ರೋಲ್ ಆಗೋದಿಲ್ಲ. ಅದಕ್ಕಾಗಿಯೇ ಅವರು ಕ್ಲಾಸಿಫಿಕೇಶನ್ ಅಂತ ಮಾಡಿದರೆ ಅದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ. ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಅದರಲ್ಲೇ ಬರೆದಿರ್ತಾರೆ, ಅದನ್ನು ನಾವು ಓದಿ ತಿಳ್ಕೊಳ್ಳೋದು ತುಂಬ ಮುಖ್ಯ. ಅದರಲ್ಲೇ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ, ಅದನ್ನು ನೋಡಿ ಹೇಗೆ ಯೂಸ್ ಮಾಡೋದು ಅಂತ ಮಾಡೋದ್ರಿಂದ ತುಂಬ ಬೇಗ ಬೆಂಕಿನ ಆರಿಸ್ಬೋದು ಫ್ರೆಂಡ್ಸ್. ಈಗ ನಮಗೆ ಬೆಂಕಿ ಎತ್ಕೊಂಡ್ರೆ ನಾವು ಗಾಬರಿಯಾಗಿ ಎಲ್ಲೂ ಓಡಬಾರ್ದು. ಓಡೋದ್ರಿಂದ ನಾವು ಇನ್ನೂ ಜಾಸ್ತಿ ಎತ್ಕೊಳ್ಳುತ್ತೆ ಹೊರತು ಕಡಿಮೆ ಆಗಲ್ಲ. ಅವಾಗ ಇಲ್ಲೇ ನಾವು ಎಲ್ಲಿದ್ದೀವಿ ಅಲ್ಲೇ ಕೆಳಗಡೆ ಮಲಗಿಬಿಡ್ಬೇಕು. ಮಲ್ಕೊಂಡು ಮುಖ ಮುಚ್ಕೊಂಡು ಈ ಥರ ರೋಲ್ ಮಾಡಬೇಕು. ರೋಲ್ ಮಾಡೋದ್ರಿಂದ ಏನಾಗುತ್ತೆ, ಬೆಂಕಿ ಎಲ್ಲ ಆರುತ್ತೆ. ಸೊ ನಾವು ಓಡೋದ್ರಿಂದ ಏನೂ ಆಗೋದಿಲ್ಲ, ಕೆಳಗಡೆ ಮಲ್ಕೊಂಡು ರೋಲ್ ಆಗಬೇಕು. ಅವಾಗಲೇ ಬೆಂಕಿ ಕಂಟ್ರೋಲ್ ಆಗಿ ಕಡಿಮೆ ಆಗುತ್ತೆ. ಸೊ ಯಾರೂ ಓಡಬೇಡಿ, ಕೆಳಗಡೆ ಮಲ್ಕೊಂಡು ರೋಲ್ ಆಗಿ ಹಿಂದೆ ಮುಂದೆ ಮುಖ ಮುಚ್ಕೊಂಡು ರೋಲ್ ಆಗೋದ್ರಿಂದ 100% ಬೆಂಕಿ ಎತ್ಕೊಳ್ಳೋದ್ರಿಂದ ನಾವು ಕಂಟ್ರೋಲ್ ಮಾಡಿ ಬಚಾವಾಗ್ಬೋದು ಫ್ರೆಂಡ್ಸ್. ಪ್ರೋಗ್ರಾಮ್ನ ಎಂಡಿಂಗಲ್ಲಿ ಮಕ್ಕಳಿಗೆ NDRF ಒಂದು ವಿಡಿಯೋ ತೋರಿಸಿದ್ವಿ, ಅದನ್ನ ನೋಡಿ ಅವರು ತುಂಬ ಎಕ್ಸೈಟ್ಮೆಂಟ್ ಆದರು. ಬನ್ನಿ ನೀವು ನೋಡಿ ಹೇಗಿದೆ ಅಂತ NDRF ವಿಡಿಯೋ. हिम्मत बुलंद है अपनी और पत्थर की है जान, कदमों तले धरती नहीं हम रखते हैं आसमान। हम राष्ट्रीय आपदा मोचन बल, हम राष्ट्रीय आपदा मोचन बल हम हैं, हम NDRF हैं। अपने प्राणों की चिंता हमें नहीं एक क्षण, हो मौत के हाथों से हम छीन लेते जीवन। इंसानियत मजहब हमारा दिल है हिंदुस्तान। हम राष्ट्रीय आपदा मोचन बल, हम राष्ट्रीय आपदा मोचन बल हम हैं, हम NDRF है। हर आपदा को ललकारा मान के एक चुनौती, जान भी दे के जान बचाना अपनी पावन ड्यूटी। आंधी तूफान हो सैलाब हो कोई बड़ी विपत्ति, साथ बचाए जीवन के घर बार धन संपत्ति। गम को कम तकलीफों को करते हैं आसान। हम राष्ट्रीय आपदा मोचन बल, हम राष्ट्रीय आपदा मोचन बल हम हैं, हम NDRF हैं। अपना पहला धर्म बचाना हर कीमत पे जान। भेदभाव नहीं करते पशु पक्षी हो या इंसान। हमने बारंबार दिया सबसे बड़ा बलिदान, दूजों के जीवन की खातिर।